ಸೊ ಹೆಲ್ಲೋ ಎವ್ರಿ ಒನ್, ಜೈ ಶ್ರೀರಾಮ್. ನಾನು ಪೂಜಾ. ಸೊ ನಾವು ಇವಾಗ ಒಂದು ವೈರಲ್ ಜ್ಯೂಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೇ ಏನೇನು ಬೇಕು ಅಂತ ತರಕ್ಕೆ ಹೋಗೋಣ ಅಂತ. ಸೊ ಫೈನಲಿ ನಾನು ರೆಡಿಯಾಗಿದ್ದೀನಿ, ನನ್ನ ಬೇಬಿ ಕೂಡ ರೆಡಿಯಾಗಿದ್ದಾನೆ. ಸೊ ಅದು ತುಂಬ ದಿವಸದಿಂದ ನೋಡ್ತಿದ್ದೆ ನಾನು ಮಾಡೋಣ ಅಂತ. ಫೈನಲಿ ಇವತ್ತು ಬಂತು. ಸೊ ನೋಡಿ, ನಾನು ನನ್ನ ಮಗ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಆ್ಯಂಡ್ ಇವ್ರ ಡ್ಯಾಡಿ ಇನ್ನೂ ರೆಡಿ ಆಗಿಲ್ಲ. ಸೊ ಅದಕ್ಕೆ ಅವ್ರಿಗೋಸ್ಕರ ನಾವು ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಸೊ ಅಷ್ಟರಲ್ಲಿ ಏನು ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಇವು ನೋಡಿ, ಒಂದು ಆಟ ನಡೀತಾ ಇದೆ. ಫುಲ್ ರೆಡಿಯಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನಲ್ವ ನನ್ನ ಮಗ. ಸೊ ರೆಡಿಯಾಗಿ ಅವನು ಕುತ್ಕೊಂಡಿದ್ದಾನೆ, ನಾನು ಕುತ್ಕೊಂಡಿದ್ದೀನಿ. ಬಟ್ ಅವನು ಸುಮ್ಮನೆ ಕುತ್ಕೊತಾನ. ಒಂದು ಆಟ ಸ್ಟಾರ್ಟ್ ಆಗಿದೆ. ಸೊ ಅದು ಕೂಡ ನಾನು ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ಸೊ ಅದೆಲ್ಲ ಆದಮೇಲೆ ಸೊ ಹೋಗುವಾಗ ನೋಡಿ, ಎಲ್ಲೋ ಹೋಗ್ಬೇಕಂದ್ರೆ ನಾನು ಹಾಗೆ ಹೋಗೋಕ್ಕಾಗಲ್ಲ. ಆಲ್ಮೋಸ್ಟ್ ಎಷ್ಟು ಸ್ವಲ್ಪ ಆದರೂ ನಾನು ಅವನಿಗೋಸ್ಕರ ಪ್ಯಾಕಿಂಗ್ ಮಾಡಬೇಕು. ಸೊ ಒಂದು ಬಾಟಲ್ ಹಾಲು ತೊಗೊಂಡಿದ್ದೀನಿ, ಖರ್ಚಿಪ್, ಒಂದು ಡೈಪರು, ಒಂದು ವೈಪ್ಸು. ಇದು ಫಿಕ್ಸ್ ಇದೆ, ತಗೊಳ್ಳೇಬೇಕು. ನೋಡಿ, ನಾವು ಎಲ್ಲಾದರೂ ಹೋಗ್ಬೇಕಂದ್ರೆ ಇಷ್ಟೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಫೈನಲಿ ಅದನ್ನು ಬ್ಯಾಗ್ ಏನೂ ತೊಗೊಂಡಿಲ್ಲ, ಡಿಕ್ಕಿ ಒಳಗಡೆ ನಾನು ಹಾಕ್ಬಿಟ್ಟಿದ್ದೀನಿ. ಸೊ ಇವ್ನು ನೋಡಿ ಇಷ್ಟೇ ಇದ್ದಾನೆ. ಇವನಿಗೆಲ್ಲ ಗೊತ್ತು, ಅದರೊಳಗೆ ಕೀ ಹಾಕಿದ್ರೇ ಹೋಗೋದು ಅಂತ ಹೇಳಿಬಿಟ್ಟು. ಸೊ ಕೀ ಹಾಕಿಬಿಟ್ಟು ನೋಡಿ ರೇಸ್ ಕೂಡ ಮಾಡೋಕ್ಕೆ ಹೋಗ್ತಾನೆ. ಅದನ್ನು ಏನಾದರೂ ನಾವು ಸ್ಟಾರ್ಟ್ ಮಾಡಿ ಇಟ್ಟು ಇವ್ನ ನಂಬಿಕೆಯನ್ನು ಕುತ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಹೀಗೆ ಎಷ್ಟೊಂದು ಮಕ್ಕಳು ರೇಸ್ ಮಾಡಿಬಿಡ್ತಾರೆ, ಆಯಿತು ಬಿದ್ದೋಗ್ಬಿಡ್ತಾರೆ. ಸೊ ನೋಡಿ, ನನ್ನ ಹಸ್ಬೆಂಡ್ ಕುತ್ಕೊಳ್ಳಾಗ ಯಾವಾಗ ತೆಗಿತಾರಲ್ಲ ಕಾಲಿಡೋಕ್ಕೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನನಗೆ ಏನಕ್ಕೆ ಈಚೆ ಹೋಗೋಕ್ಕೆ ಬಿಲ್ಕುಲ್ ಇಷ್ಟ ಆಗಲ್ಲ ಅಂದರೆ, ನನಗೆ ಈ ವೀಕೆಂಡಲ್ಲಿ ಟ್ರಾಫಿಕ್ ನೋಡಿ, 8ನೇ ಮೈಲಿಯಿಂದ ಮತ್ತು ದಾಸರಳ್ಳಿವರೆಗೂ ಫುಲ್ಲು ಟ್ರಾಫಿಕ್ ಇತ್ತು. ಸೊ ಇವರು ಹಂಗೆ ಹೋಗೋದ್ರಿಂದ ಹಿಂಗೆ ಒಳಗಡೆಯಿಂದ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ನಾವು ಫಸ್ಟು ನಾನೇನು ಜ್ಯೂಸ್ ಮಾಡೋಣ ಅಂತ ಅದಕ್ಕೆ ತೊಗೊಂಡು ಬರೋಕ್ಕಂತಲೇ ಹೋಗ್ತಾಯಿದ್ವಿ. ಬಟ್ ಇನ್ನೂ ಇವಾಗ ಟೈಮು 4 ಗಂಟೆ ಅಲ್ವಾ. ಸೊ ಅದಕ್ಕೆ ಇವರಂದರು ಒಂದು ವಾಕ್ ಮಾಡ್ಕೊಂಡು ಬರೋಣ, ಇವನಿಗೂ ಫ್ರೆಶ್ ಅನಿಸುತ್ತೆ. ಬಿಕಾಸ್ 1 ವೀಕ್ ಫುಲ್ಲು ಅವನು ಮನೆಯಲ್ಲೇ ಇರ್ತಾನಲ್ವಾ. ಮನೆಯಿಂದ ನಾನಂತೂ ಎಲ್ಲೂ ಈಚೆ ಕರ್ಕೊಂಡು ಹೋಗಲ್ಲ ಅವನಿಗೆ. ಸೊ ವೀಕೆಂಡಲ್ಲೇ ಇವರೇ 2 ದಿವಸ ಅವನ್ನ ವಾಕ್ ಮಾಡ್ಸೋಕ್ಕೆ, ಔಟ್ಸೈಡ್ ಆಟ ಆಡ್ಸೋಕ್ಕಂತ ಕರ್ಕೊಂಡು ಹೋಗ್ತೀವಿ. ಸೊ ಮತ್ತೆ ಈ ಪಾರ್ಕಿಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನೀವು ಪಾರ್ಕ್ದು ನನ್ನ ವ್ಲಾಗ್ ನೋಡಿರ್ತೀರ. ಎಳ್ನೀರು ತೊಗೊಂಡು ಮತ್ತು ಪಾನಿಪುರಿ ತಿನ್ಕೊಂಡು ಹೋಗಿದ್ವಿ. ಬಟ್ ಈ ಸರಿ ಏನೂ ಆಗಿಲ್ಲ. ಇವನ್ನ ಚೆನ್ನಾಗೇ ವಾಕ್ ಮಾಡಿಸಿದ್ವಿ. ಸೊ ಎಳ್ನೀರು ತೊಗೊಂಡು ಹೋಗೋಣ ಅಂತ ನೋಡ್ತಿದ್ವಿ, ಬಟ್ ಅಲ್ಲಿ ಎಳ್ನೀರು ಇರಲಿಲ್ಲ. ಸೊ ನೋಡಿ, ಫಸ್ಟು ಇಳಿದ ತಕ್ಷಣ ಶಾಂತಿಯಾಗಿ ನಿಂತ್ಕೊಂಡವನೇ, ಯಾಕೋ ಅವ್ನು ಮೂಡಿಲ್ಲ ಅಂದ್ಕೊಂಡಿದ್ವಿ. ಸೊ ಮತ್ತು ಅಕ್ಕಪಕ್ಕ ಎಲ್ಲ ನೋಡ್ಕೊಂಡ. ನೋಡ್ಕೊಂಡ ತಕ್ಷಣ ನೋಡಿ ಓಡೋಗೋಕ್ಕೆ ಸ್ಟಾರ್ಟ್ ಮಾಡ್ತಾ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ನೆನಪಿದೆ, ಲಾಸ್ಟ್ ಟೈಮ್ ನಾವು ಹೀಗೆ ಹೋಗಿದ್ವಿ. ಸೊ ಹೀಗೆ ಹೋಗಬೇಕೇನೋ ಅಂತ ಅಂದ್ಕೊಂಡು ಸೊ ಆ ಸೈಡೇ ಹೋಗ್ತಿದ್ದ. ಸೊ ಅವ್ರ ಡ್ಯಾಡಿ ಓಡಿ ಹೋಗಿ ಅವನ್ನ ಎತ್ಕೊಂಡು ಬಂದರು. ಬಿಕಾಸ್ ಲಾಸ್ಟ್ ಟೈಮ್ ಹೀಗೆ ಹೋಗಿದ್ವಿ, ಈ ಸರಿ ಈಗ ನೋಡೋಣ ಅಂತ. ಸೊ ಇವತ್ತು ಲಾಸ್ಟ್ ಟೈಮ್ ಅರ್ಧಕ್ಕೆ ಹೋಗಿ ಬಂದಿದ್ವಿ, ಬಟ್ ಈ ಸಾರಿ ಫುಲ್ಲು ಒಂದು ರೌಂಡ್ ಹೊಡೆದ್ಬಿಟ್ವಿ. ನನ್ನ ಮಗ ಫುಲ್ಲು ಒಂದು ರೌಂಡ್ ಹೊಡೆದ್ಬಿಟ್ಟ. ಫುಲ್ಲು ಕಾಲು ನೋವು ಬಂದಿಲ್ಲ. ಮತ್ತೆ ಮನೆಗೆ ಬಂದನು, ಆಟ ಆಡಿ 9 ಗಂಟೆಗೆ ಮಲಗಿಬಿಟ್ಟ ಬೇಗನೆ. ಸೊ ನೋಡಿ, ನನ್ನ ಮಗ ಓಡುವಾಗ ಬಿದ್ದೋಗ್ಬಿಟ್ಟ. ಸೊ ಅಲ್ಲಿ ನಾಯಿ ಇದೆ ಅಂತ ಅವ್ರ ಡ್ಯಾಡಿ ಪಟ್ಟಂತ ಎತ್ಕೊಂಡ್ಬಿಟ್ರು. ಸೊ ಇವತ್ತು ನಾವು ರೂಟು ಚೇಂಜ್ ಮಾಡಿದ್ದೀವಿ. ಸೊ ಇವರು ನೋಡಿ ನನ್ನ ಬೈತಾಯಿದ್ರು, ನೀನು ನಾನು ಅವನ್ನ ಇಟ್ಕೊತೀನಿ, ಇದನ್ನು 3-4 ರೌಂಡು ಹೊಡೆದ್ವಾ ಅಂತ ಹೇಳ್ತಿದ್ರು. ಅದೇನು ಚಿಕ್ಕದ, ತುಂಬ ದೊಡ್ಡದಾಗಿದೆ. ಸೊ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಸನ್ಲೈಟ್ ಕಾಣಿಸ್ತಾ ಇದೆ. ನಾನು ಇಲ್ಲೊಂದು 2 ಫೋಟೋ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ ತೆಕ್ಕೊಳ್ಳೋಕ್ಕೆ. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಇದನ್ನು ಫುಲ್ಲು ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಜನ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ವಾಕ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಫುಲ್ಲು ಖಾಲಿ ಸೈಟ್ ಇತ್ತಂತೆ. ಇವ್ರು ಹೇಳ್ತಾಯಿದ್ರು ಡ್ಯೂಟಿಯಿಂದ ನೈಟ್ ಬರಬೇಕಾದ್ರೆ ಸೆಕೆಂಡ್ ಶಿಫ್ಟ್ ತುಂಬ ಇದು ಅನಿಸ್ತಿತ್ತು ಅಂತ. ಸೊ ಮುಗಿಸ್ಕೊಂಡು ಫೈನಲಿ ನಾನು ಇಲ್ಲಿ ಕಲ್ಲಂಗಡಿ ತೊಗೊತಾ ಇದ್ದೀನಿ ಇವಾಗ. ಸೊ ಇದರಿಂದನೇ ನಾನೊಂದು ಜ್ಯೂಸ್ ಮಾಡ್ತಾಯಿದ್ದೀನಿ. ಬಟ್ ನಿಮಗೆ ಗೊತ್ತಿರುತ್ತೆ, ಬಟ್ ಅದು ಏನಂತ ಇವಾಗ ಫ್ಲ್ಯಾಶ್ ಆಗಿರಲ್ಲ. ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಾನು ಇದು ಈ ವ್ಲಾಗಲ್ಲೇ ಮಾಡಲ್ಲ, ಮತ್ತು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಬಿಕಾಸ್ ಒಂದು ವ್ಲಾಗಲ್ಲಿ ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ, ನನಗೆ ಇನ್ಸ್ಟಾದಲ್ಲೂ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಇದು 5 kg ಇರೋದು. ಆ್ಯಂಡ್ ತುಂಬ ಸ್ವೀಟು ಕೂಡ ಇತ್ತು.
ಸೊ ಫೈನಲಿ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಸೊ ನೋಡಿ ನಾನು ಈ ರೆಸಿಪಿ ಮಾಡೋಕ್ಕೆ ಏನೇನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಕಲ್ಲಂಗಡಿ ಮತ್ತು ಸ್ವೀಟಿಗೆ ಕಲ್ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಈ ಸ್ವೀಟು ನಾನು ನನ್ನ ಮಗನಿಗೂ ತಿನ್ಸೊಳಿದ್ದೀನಿ. ಅವನಿಗೆ ಇನ್ನೂವರೆಗೂ ನಾನು ಸಕ್ಕರೆ ತಿನ್ನಿಸಿಲ್ಲ. ಸೊ ಅದಕ್ಕೆ ಬೇಡ ಅಂತ ಕಲ್ಸಕ್ಕರೆಯಿಂದ ಮಾಡ್ತಾಯಿದ್ದೀನಿ. ರೆಸಿಪಿ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಆ್ಯಂಡ್ ಈ ವಿಡಿಯೋ ಫುಲ್ಲು ನಾನು ಯೂಟ್ಯೂಬಲ್ಲಿ